1987ರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸ ಬರೆದ ಚಿತ್ರ ಒಂದು ಮುತ್ತಿನ ಕತೆ. ಸಮುದ್ರದ ಅಡಿಯಲ್ಲಿ ಚಿತ್ರೀಕರಣಗೊಂಡ ಭಾರತದ ಮೊದಲ ಸಿನಿಮಾ. ಇದನ್ನು ಡೈರೆಕ್ಟ್ ಮಾಡಿದ್ದು ದಿ ಲೆಜೆಂಡರಿ ಡೈರೆಕ್ಟರ್ ಶಂಕರ್ ನಾಗ್ ಅವರು ಹಾಗೂ ಆಕ್ಟ್ ಮಾಡಿದ್ದು ದಿ ಗ್ರೇಟ್ ಆಕ್ಟರ್ ಡಾಕ್ಟರ್ ರಾಜ್ಕುಮಾರ್ ರವರು. 1947ರಲ್ಲಿ ಜಾನ್ ಸ್ಟೈನ್ಬಿಕ್ ಅವರ ದಿ ಪರ್ಲ್ಸ್ ಎಂಬ ಕಾದಂಬರಿಯಿಂದ ಈ ಸಿನಿಮಾವನ್ನು ಮಾಡಲಾಗಿದೆ. ಯಾವುದೇ ಆಕ್ಸಿಜನ್ ಮಾಸ್ಕ್ ಇಲ್ಲದೆ 58 ವರ್ಷದ ರಾಜ್ಕುಮಾರ್ ರವರು ಸಮುದ್ರದ ಅಡಿಯಲ್ಲಿ ಫೈಟ್ ಮಾಡುತ್ತಾರೆ. ಇದನ್ನು ಮಾಲ್ಡೀವ್ಸ್ ಸಮುದ್ರದಲ್ಲಿ ಹಾಗೂ ಕೆನಡಾದಿಂದ ಧರಿಸಿದ ಕ್ಯಾಮ್ರಾದಲ್ಲಿ ಶೂಟ್ ಮಾಡಲಾಗುತ್ತೆ. ಯಾವುದೇ ಆಕ್ಸಿಜನ್ ಮಾಸ್ಕ್ ಇಲ್ಲದೆ ಅಂಡರ್ ವಾಟರ್ನಲ್ಲಿ ಶೂಟ್ ಮಾಡಿದ ಭಾರತದ ಮೊದಲ ಚಿತ್ರ ಎಂದು ಪ್ರಸಿದ್ಧಿಯಾಗುತ್ತೆ. ಒಂದು ಮುತ್ತಿನ ಕತೆ ಕನ್ನಡ ಸಿನಿಮಾದ ನಿಜವಾದ ಮುತ್ತು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಳನ್ನು ಫಾಲೋ ಹಾಗೂ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ.